ತೈಲ ಬಿಕ್ಕಟ್ಟು ಅಡ್ಜಸ್ಟ್ ಆಗಲು ಬೆಂಗಳೂರು ಜನ ರೆಡಿ ಇದ್ದಾರೆ. ಪೆಟ್ರೋಲ್ ಉಳಿಸೋಕೆ ವರ್ಕ್ ಫ್ರಮ್ ಹೋಮ್ಗೆ ಬೆಂಗಳೂರು ಜನ ರೆಡಿ ಇರುವಂತದ್ದು. ತೈಲ ಬಿಕ್ಕಟ್ಟಿನಿಂದ ನಾನಾ ಸಮಸ್ಯೆಗಳು ಉಂಟಾಗ್ತಾ ಇದೆ. ಈಗ ಬೆಂಗಳೂರು ಜನ ವರ್ಕ್ ಫ್ರಮ್ ಹೋಮ್ ಮಾಡೋಕೆ ರೆಡಿ ಅಂತಿದ್ದಾರೆ. ಯುದ್ಧದ ಕಾರಣ ಜಾಗತಿಕ ಇಂಧನ ಬಿಕ್ಕಟ್ಟು ಉಂಟಾಗಿದೆ. ಐಎಎ ಶಿಫಾರಸುಗಳಿಗೆ ಅಸ್ತು ಅಂದಿದ್ದಾರೆ ಬೆಂಗಳೂರು ಮಂದಿ. ವರ್ಕ್ ಫ್ರಮ್ ಹೋಮ್ಗೆ ಸೈ ಅಂದಿದ್ದಾರೆ ಬೆಂಗಳೂರು ಜನ. ನಾವು ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ರೆಡಿ. ಇಂಥ ಸಂದರ್ಭದಲ್ಲಿ ಅದೇ ಉತ್ತಮ. ವೆಹಿಕಲ್ ಬಳಕೆ ಕಡಿಮೆ ಆಗುತ್ತೆ ಅಂದ್ರೆ ನಮಗೂ ಒಳ್ಳೇದೇ. ಅಶ್ವವೇಗ ನ್ಯೂಸ್ನಲ್ಲಿ ಜನಾಭಿಪ್ರಾಯ ಹೀಗಿತ್ತು. ವೆಹಿಕಲ್ನ ಕಡಿಮೆ ಬಳಕೆ ಮಾಡ್ತೀವಿ, ಮನೆಯಿಂದಲೇ ಕೆಲಸ ಮಾಡ್ತೀವಿ ಅಂತ ಸಿಲಿಕಾನ್ ಸಿಟಿಯ ಮಂದಿ ಅಭಿಪ್ರಾಯವನ್ನ ಪಟ್ಟಿರುವಂತದ್ದು. ತೈಲದ ಬಿಕ್ಕಟ್ಟು ಉಂಟಾಗಿದೆ. ಪೆಟ್ರೋಲ್ ಡೀಸೆಲ್ ಒಂದು ಕಡೆ ಪೂರೈಕೆಯಲ್ಲಿ ವ್ಯತ್ಯಾಸ, ಮತ್ತೊಂದು ಕಡೆ ದುಬಾರಿಯಾಗಿದೆ. ಇನ್ನು ಆಟೋ ಬಳಕೆ ಮಾಡುವಂಥದ್ದು ಕೂಡ ಗ್ಯಾಸ್ ಎಲ್ಪಿಜಿಯ ಅಭಾವದಿಂದ ಮತ್ತು ಎಲ್ಪಿಜಿಯ ರೇಟ್ ಜಾಸ್ತಿ ಆಗಿರೋದ್ರಿಂದ ಆಟೋದಲ್ಲಿ ಹೋಗೋರು ಕೂಡ ಭಾರಿ ಮೊತ್ತವನ್ನ ತೆತ್ತು ಎಕ್ಸ್ಟ್ರಾ ಪೇ ಮಾಡಿ ಹೋಗಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಬೇಡ, ಮನೆಯಿಂದಲೇ ಕೆಲಸ ಮಾಡ್ತೀವಿ ಅಂತಿದ್ದಾರೆ ಬೆಂಗಳೂರು ಜನ. ಇಂಥ ಸಂದರ್ಭದಲ್ಲಿ ಅದೇ ಉತ್ತಮ. ವೆಹಿಕಲ್ ಬಳಕೆ ಕಡಿಮೆ ಆಗುತ್ತೆ ಅಂದ್ರೆ ನಮಗೂ ಒಳ್ಳೇದೇ. ಅಶ್ವವೇಗ ನ್ಯೂಸ್ನಲ್ಲಿ ಜನಾಭಿಪ್ರಾಯ ಸಂಗ್ರಹವಾಗಿದೆ. ನಮ್ಮ ದೇಶ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳು ಆ ಸಮಸ್ಯೆ ಇದೆ. ಆದ್ರಿಂದ ಈಗ ವರ್ಕ್ ಫ್ರಮ್ ಹೋಮ್ ಅಂತ ಏನು ಮೊದಲಿತ್ತು, ಅಂದ್ರೆ 5 ವರ್ಷ ಹಿಂದೆ ಬಂದಿತ್ತು ಆ ಸಮಸ್ಯೆ ಕೊರೋನಾ ಟೈಮಲ್ಲಿ, ಅದೇ ಟೈಪ್ ಈಗ ಆಲ್ಮೋಸ್ಟ್ ಬಂದಾಗಿದೆ. ಆದ್ದರಿಂದ ಅದೊಮ್ಮ ಮಾಡಿದರೆ, ಮನೆಯಿಂದಲೇ ವರ್ಕ್ ಅಂತ ಮಾಡಿದರೆ ಖಂಡಿತ ಪ್ರಯೋಜನ ಇದೆ. ಅದರಿಂದ ಎಷ್ಟೋ ಪೆಟ್ರೋಲ್ ಡೀಸೆಲ್ ಅನ್ನು ಉಳಿಸಬಹುದು. ವೆಹಿಕಲ್ ನೀವು ಹೇಳಿದಾಗ ಓಡಾಡುವುದನ್ನು ನಿಲ್ಲಿಸಬಹುದು. ವೆಹಿಕಲ್ ಕಮ್ಮಿ ಆಗ್ತದೆ ಓಡಾಡುವುದು. ಅಲ್ಲಿ ಎಲ್ಲ ಜಾಬ್ ಮಾಡುವಂಥವ್ರು ಮನೆಯಿಂದ ವರ್ಕ್ ಮಾಡಿದರೆ ನನ್ನ ಲೆಕ್ಕದಲ್ಲಿ ಕಂಪನಿಗಳು ಯಾವ ಸಮಸ್ಯೆ ಆಗಲಿಕ್ಕಿಲ್ಲ. ಈಗ ಯುದ್ಧ ಏನು ಬಹಳ ದಿನ ಏನು ಕಂಟಿನ್ಯೂ ಆಗಲಿಕ್ಕಿಲ್ಲ. ಇನ್ನು 1 ವಾರವೋ 10 ದಿವಸ ಏನೋ ಆಗ್ಬೋದು ನಮ್ಮ ಕಲ್ಪನೆ. ಹಾಗಾದಾಗ ಅಷ್ಟು ದಿವಸಗಳನ್ನಾದರೂ ಅಟ್ಲೀಸ್ಟ್ ವರ್ಕ್ ಫ್ರಮ್ ಹೋಮ್ ಅಂತ ಮಾಡಿದರೆ ಖಂಡಿತ ನಮ್ಮ ಪೆಟ್ರೋಲ್ ಡೀಸೆಲ್ ಉಳ್ಕೊಳ್ತದೆ. ಆಗ ನಮ್ಮ ದೇಶಕ್ಕೂ ಮತ್ತು ನಮ್ಮ ಏನು ಸಿಸ್ಟಮ್ ಏನಿದೆ ಅದಕ್ಕೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ತುಂಬ ಒಳ್ಳೆಯದು. ಈ ರೀತಿ ಮಾಡಬೇಕು. ಯಾವಾಗಲೂ ಶೇರಿಂಗ್ ಇದ್ದು ಎಲ್ಲ ಶೇರಿಂಗ್ ಇಸ್ ಕೇರಿಂಗ್ ಅಂತ ಮಾಡಬೇಕೇನು ತೊಂದರೆ ಇಲ್ಲ. ಇದನ್ನು ಏನಾಗುತ್ತೆ, ಪೆಟ್ರೋಲ್ ಡೀಸೆಲ್ ಉಳಿತದೆ. ಆಮೇಲೆ ಸೇಫ್ಟಿ ದೃಷ್ಟಿ, ನಾನು ಒಬ್ಬರ ಜೊತೆ ಇನ್ನೊಬ್ರು ಇರ್ತಾರೆ, ಎಲ್ಲ ದೃಷ್ಟಿಯಿಂದ ಒಳ್ಳೆಯದು. ಏನು ತಪ್ಪಿಲ್ಲ ಅದರಲ್ಲಿ. ತುಂಬ ಒಳ್ಳೆಯದು, ತಪ್ಪಲ್ಲ, ತುಂಬ ಒಳ್ಳೆಯದು. ವರ್ಕ್ ಫ್ರಮ್ ಮಾಡೋದ್ರಿಂದ ಏನಾಗುತ್ತೆ, ನಾಟ್ ಓನ್ಲಿ ಟ್ರಾನ್ಸ್ಪೋರ್ಟೇಷನ್, ಎಲೆಕ್ಟ್ರಿಸಿಟಿ ಆಫೀಸು, ಫುಡ್ಡು, ಮನೇಲಿ ಊಟ ಮಾಡ್ತಾರೆ, ಹೋಟ್ಲಿಗೆ ಹೋಗಬೇಕಾಗಿಲ್ಲ, ಹೋಟ್ಲ್ ಕ್ಲೋಸ್ ಮಾಡಬೇಕಾಗಿಲ್ಲ, ಎಲ್ಲ ದೃಷ್ಟಿಯಿಂದ ಒಳ್ಳೆಯದು. ನಮಸ್ಕಾರ, ನಾನು ಸುಬ್ರಹ್ಮಣ್ಯ ಅಂತ, ಕೆನರಾ ಬ್ಯಾಂಕ್ ರಿಟೈರ್ಡ್ ಎಂಪ್ಲಾಯ್, JP ನಗರದಲ್ಲಿದ್ದೀನಿ. ಇಲ್ಲಿ ಒಂದು ಕಾರ್ಯನಿಮಿತ್ತ ಬಂದಿದ್ದೆ. ಒಂದು ವಿಷಯ ನಾವು ಏನಾರು ಮಾಡಬೇಕು ಅಂತ ಹೇಳಿದ್ರೆ ದೇಶದ ಬಗ್ಗೆ ಯೋಚನೆ ಮಾಡೋವಂಥದ್ದು ಭಾಳ ಒಳ್ಳೆಯದು. ಕೇವಲ ಸ್ವಾರ್ಥದ ಅಲ್ಲ, ದೇಶದ ಬಗ್ಗೆ ಯೋಚನೆ ಮಾಡಿದಾಗ ಮಾತ್ರ ನಾವು ಈ ದೇಶನ ಇನ್ನೂ ಮುಂದೆ ತೊಗೊಂಡೋಗೋಕ್ಕೆ ಸಾಧ್ಯ. ಈಗ ಬಂದಿರೋಂಥ ಏನು ಕ್ರೈಸಿಸ್ ಇದೆ, ಪೆಟ್ರೋಲ್ ಇರಲಿ ಅಥವಾ ಬೇರೆ ಬೇರೆ ಆಯಿಲ್ ಇರಲಿ, ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಶೇರಿಂಗ್ ಈಸ್ ಕೇರಿಂಗ್. ಇವಾಗ ನಾವು ನೋಡ್ತೀವಿ, ಅನೇಕ ಕಾರುಗಳಲ್ಲೂ ಒಬ್ಬೊಬ್ಬರೇ ಹೋಗ್ತಾರೆ. ಅವ್ರಿಗೇನು ಅನಿಸೋದಿಲ್ಲ. ಪಕ್ಕದಲ್ಲೇ ಇನ್ನೊಬ್ಬ ಕೇರ್ ಮಾಡಿದಾಗ ಆಮೇಲೆ ಮಾತಾಡ್ತಾರೆ, ನೀನು ಯಾವ ಊರು ನಾನು ಯಾವ ಊರು ಅಂತ. ಇಬ್ಬರು ಪಕ್ಕದ ರಸ್ತೆಯಲ್ಲೇ ಇರ್ತಾರೆ, ಆದರೆ ಪರಿಚಯ ಇರಲ್ಲ. ಸೊ ಹೀಗೆ ಪರಿಚಯ ಮಾಡಿಕೊಂಡು ಒಂದೇ ವಾಹನ ಉಪಯೋಗಿಸೋದ್ರಿಂದ ದೇಶದ ದೃಷ್ಟಿಯಿಂದ ಒಳ್ಳೆಯದಾಗತ್ತೆ. ದೇಶದ ದೃಷ್ಟಿಯಿಂದ ನಾವು ಉಳಿತಾಯ ಏನು ಮಾಡ್ತೀವಿ, ಅದೇ ದೊಡ್ಡ ಆದಾಯ. ಈ ವರ್ಕ್ ಫ್ರಮ್ ಹೋಮ್ ಅನ್ನೋ ಕಾನ್ಸೆಪ್ಟು ಮುಂಚಿಂದನೂ ಬಂದಿದೆ. ಅಂದರೆ ಕೋವಿಡ್ ಟೈಮಲ್ಲಿ ಬಂದಿರತಕ್ಕಂಥದ್ದು. ಈ ಕೆಲಸಕ್ಕೆ ಹೋಗ್ತಕ್ಕಂಥವರು ಈಗಾಗಲೇ ಕ್ವಿಕ್ ರೈಡ್ ಅಂತ ಯೂಸ್ ಮಾಡಿ ಮಾಡ್ತಾ ಇದ್ದಾರೆ. ದಟ್ ಈಸ್ ಮೆಂಟ್ ಫಾರ್ ಎಂಪ್ಲಾಯೀಸ್. ಫಾರ್ ಅದರ್ ಪಬ್ಲಿಕ್ ಆ ಫೆಸಿಲಿಟಿ ಸಿಕ್ಕಿಲ್ಲ. ಇನ್ನು ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ತುಂಬಾ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಪೆಟ್ರೋಲು, ಗ್ಯಾಸು ಎಲ್ಲ ಪ್ರಾಬ್ಲಮ್ ಇರೋದ್ರಿಂದ ಆ ಪ್ರಾಬ್ಲಮ್ನು ನೀಗಿಸ್ಬೋದು. ಎಷ್ಟೋ ಜನಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ವರ್ಕ್ ಫ್ರಮ್ ಹೋಮ್ ಅನ್ನೋ ಕಾನ್ಸೆಪ್ಟ್ ಕೂಡ ಈಗಲೂ ಮಾಡ್ತಾ ಇದ್ದಾರೆ. ಬಟ್ ಕೆಲವು ಕಡೆ ಕೇವಲ 2 ದಿನ ಇದೆ, ಕೇವಲ 3 ದಿನ ಇದೆ. ಅದನ್ನು ಒಂದು 4 ದಿನಕ್ಕೆ ಎಕ್ಸ್ಟೆಂಡ್ ಮಾಡಿ 1 ದಿನ ಆಫೀಸ್ಗೆ ಹೋಗೋ ಥರ ಮಾಡಿದ್ರೆ ಮನೆಯಲ್ಲಿ ಮಕ್ಕಳಿಗೆ ಇನ್ನೂ ಒಳ್ಳೆಯದಾಗುತ್ತೆ.